ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಆಸೆ ನಾಳಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ರೋಹಿಣಿ ಕ್ರಿಶ್ ಮತ್ತು ತನ್ನ ತಾಯಿನ ಮನೆಯಿಂದ ಆಚೆ ಕಳಿಸ್ಲೇಬೇಕು ಅಂತಂದೇಳಿ ಅವಳು ಪ್ಲ್ಯಾನ್ ಮಾಡಿರ್ತಾಳೆ. ಸೊ ಆಗ ರೋಹಿಣಿ ತನ್ನ ತಾಯಿಗೆ ಹೇಳ್ತಾಳೆ, ಅಮ್ಮ ಬೇಗ ಬೇಗ ರೆಡಿ ಆಗುವಮ್ಮ, ಮೀನಾ ಬಂದರೆ ತುಂಬ ಕಷ್ಟ ಆಗುತ್ತೆ, ನಿಮ್ಮನ್ನು ಹೋಗೋದಕ್ಕೆ ಬಿಡಲ್ಲ, ದಯವಿಟ್ಟು ಬೇಗ ರೆಡಿ ಆಗಮ್ಮ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಕ್ರಿಶ್ ಹೇಳ್ತಾನೆ, ಅಮ್ಮ ಮೀನಾ ಆಂಟಿಗೆ ಒಂದು ಸತಿ ಹೇಳಿ ಹೋಗ್ಬಿಡೋಣ ಅಮ್ಮ ಅಂತಂದೇಳಿ ಕ್ರಿಶ್ ರೋಹಿಣಿಗೆ ಹೇಳಿದಾಗ, ನೀನು ಯಾವಾಗಲೂ ಮೀನಾ ಅಂತಿದ್ರೆ ನಾನು ನಿನ್ನ ನೋಡೋಕೆ ಊರಿಗೆ ಬರೋದಿಲ್ಲ ನೋಡು, ನಾನು ನಿನ್ನ ಅಮ್ಮ ಅಲ್ವಾ, ನಾನು ಹೇಳ್ದಂಗೆ ಕೇಳಬೇಕು, ಇಲ್ಲಾಂದರೆ ನಾನು ಊರಿಗೆ ಬರೋಲ್ಲ ಅಂತಂದೇಳಿ ಕ್ರಿಶ್ಗೆ ರೋಹಿಣಿ ಹೇಳಿದಾಗ ಕ್ರಿಶ್, ಇಲ್ಲ ಅಮ್ಮ ಆಯಿತು ಅಮ್ಮ ಸರಿ, ನೀನು ಹೇಳ್ದಂಗೆ ಕೇಳ್ತೀನಿ ಅಮ್ಮ, ನಾನು ನೋಡೋಕೆ ಊರಿಗೆ ಬಾ ಅಮ್ಮ ಅಂತಂದೇಳಿ ಕ್ರಿಶ್ ಹೇಳ್ತಾನೆ. ಆಗ ರೋಹಿಣಿ ತಾಯಿ, ಏನೇ ಕಲ್ಯಾಣಿ ಆ ಹುಡುಗನ ಆ ರೀತಿ ಗದರ್ತಾ ಇದೆಯಾ, ಇವಾಗಲೇ ಒಂದು ಸ್ವಲ್ಪ ಸಂತೋಷವಾಗಿರೋದು, ಅದು ನಿನಗೆ ಇಷ್ಟ ಇಲ್ವೇನೆ, ಏನೇ ಆ ರೀತಿ ಗದರ್ತಾ ಇದೆಯಾ, ಮೀನಾಗೂ ಒಂದು ಮಾತು ಹೇಳೋಬೇಕಲ್ವ, ಮೀನಾಗೂ ಕ್ರಿಶ್ ಅಂದರೆ ತುಂಬ ಇಷ್ಟ ಅಂತಂದೇಳಿ ರೋಹಿಣಿ ತಾಯಿ ಹೇಳಿದಾಗ ರೋಹಿಣಿ ಹೇಳ್ತಾಳೆ, ಯಾಕೆ ಹೇಳ್ಬಿಡು, ಮೀನಾಗೆ ದತ್ತು ಕೊಟ್ಬಿಡು ಕೃಷ್ಣ, ಮೀನಾಗೆ ತುಂಬ ಇಷ್ಟ ಅಂತ, ನನಗೂ ತುಂಬ ಇಷ್ಟನೇ ಅಮ್ಮ, ಅವನಿಗೋಸ್ಕರನೇ ತಾನೇ ನಾನು ಇಷ್ಟೆಲ್ಲ ಕಷ್ಟಪಡ್ತಿರೋದಂತ ರೋಹಿಣಿ ಹೇಳಿದಾಗ ರೋಹಿಣಿ ತಾಯಿ, ಆಗಲ್ಲ ಕಣೆ, ನಮಗೆ ಕಷ್ಟಕ್ಕಾಗಿದ್ದಾರೆ, ಅವ್ರಿಗೊಂದು ನಾವು ಹೇಳಿ ಹೋಗ್ಬೇಕಲ್ವೇನೆ ಅಂತ ರೋಹಿಣಿ ತಾಯಿ ಹೇಳಿದಾಗ, ಏನು ಬೇಡ, ನೀನು ಬೇಗ ರೆಡಿ ಆಗುವಮ್ಮ, ರೆಡಿ ಆದ ತಕ್ಷಣವೇ ನಾನು ಬೇಗ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಮೀನಾ ಬಂದರೆ ಅಂತಂದೇಳಿ ರೋಹಿಣಿ ಹೇಳಿದಾಗ ರೋಹಿಣಿ ತಾಯಿ, ಸರಿ ಆಯಿತು, ನೀನು ಹೇಳಿದ ತಕ್ಷಣ ನಾವು ರೆಡಿಯಾಗಿವಲೆ ಅಂತಂದೇಳಿ ಅನ್ನೋ ಟೈಮಿಗೆ ಸೂರ್ಯ ಬರೋದು ಗೊತ್ತಾಗುತ್ತೆ. ಬೆಲ್ ಮಾಡಿದಾಗ ಹೋಗಿ ಡೋರ್ ತೆಗ್ದಾಗ ಸೂರ್ಯ ಬಂದೇ ಬಿಡ್ತಾನೆ. ಆಗ ರೋಹಿಣಿ ಗಡಗಡ ಕೃಷ್ಣ ತನ್ನ ತಾಯಿ ಹತ್ರ ಬಿಟ್ಟು ಹೋಗಿ ಒಳಗಡೆ ಹೋಗ್ತಾಳೆ. ಆಗ ಸೂರ್ಯ ಬಂದು, ಏನಮ್ಮ ಕೃಷ್ಣ ಇಲ್ಲಿ ಕೂರಿಸ್ಕೊಂಡ್ಬಿಟ್ಟಿದ್ದೀರಾ, ಒಳಗಡೆ ಮಲ್ಗೋದಲ್ವ, ರೆಸ್ಟ್ ತಗೋಬೇಕಲ್ವ ಅವನು, ಯಾಕಮ್ಮ ಇಲ್ಲಿ ಕೂರಿಸ್ಕೊಂಡಿದ್ದೀರಾ ಅಂತ ಸೂರ್ಯ ರೋಹಿಣಿ ತಾಯಿನ ಕೇಳಿದಾಗ ರೋಹಿಣಿ ತಾಯಿ, ಹಾಗೇನಿಲ್ಲಪ್ಪ, ಇವಾಗ ತಾನೇ ಎದ್ಬಿಟ್ಟ, ಅದಕ್ಕೇ ನಾನು ಸ್ವಲ್ಪ ಇಲ್ಲೇ ಮಾತಾಡ್ಸ್ಕೊಳ್ತಾ ಕೂತ್ಕೊಂಡ್ಬಿಟ್ಟೆ, ಸ್ವಲ್ಪ ರೆಸ್ಟ್ ತಗೊತಿದ್ದಾನೆ, ಇಲ್ಲೇ ಫ್ರೀ ಆಗಲಿ, ಇಲ್ಲೇ ಮಾತಾಡ್ಸೋಣ, ಸುಮ್ಮನೆ ಅವನಿಗೂ ಮಲಗಿ ಬೋರ್ ಆಗುತ್ತೆ ಅಂತಂದೇಳಿ ಕೂರಿಸ್ಕೊಂಡಿದ್ದೀನಿ ಅಂತ ಅಂದಾಗ ಸೂರ್ಯ ರೋಹಿಣಿ ನೋಡಿ, ಏನು ಪಡ್ರಮ್ಮ, ಏನು ಇವತ್ತು ನೀನು ಹೋಗೇ ಇಲ್ಲ, ಎಲ್ಲರಿಗಿಂತ ಮುಂಚೆ ಹೋಗ್ತಿದ್ದೆ ಪಾರ್ಲರ್ಗೆ, ಇವತ್ತು ಹೋಗೇ ಇಲ್ಲ, ಏನೋ ಮಿಸ್ ಹೊಡಿತೈತಲ್ಲ, ನೀನು ನೋಡಿದರೆ ಎಂದು ಮನೆಗಿಲ್ದಳೆ, ಇವತ್ತು ಯಾಕಿದೆಯಾ ಅಂತಂದೇಳಿ ಸೂರ್ಯ ಅಂದು, ಅಮ್ಮ ಕ್ರಿಶ್ಗೆ ಊಟ ತಂದಿದ್ದೀನಿ, ಬನ್ನಿ ಅಮ್ಮ ತಿಂದ್ಬಿಟ್ಟು ಎಲ್ಲನೂ ಇದನ್ನು ಆಟ ಆಡ್ತೀನಿ ನಾನು ಕ್ರಿಶ್ ಜೊತೆ ಇವತ್ತು ಫುಲ್ಲು ಅಂತ ಸೂರ್ಯ ಹೇಳಿದಾಗ ರೋಹಿಣಿ, ಅಯ್ಯೋ ಊಟ ಕೇಳಿದರೆ ನಾನೇ ಹಾಕ್ಕೊಡ್ತಿದ್ದೆ, ನೀವ್ಯಾಕೆ ತರೋಕೋದ್ರಿ, ಆಟ ಆಡೋಕೆ ನೀವೇನು ಚಿಕ್ಕ ಮಗುನ ಅಂತ ಕೇಳಿದಾಗ, ಮಕ್ಳ ಜೊತೆ ಮಕ್ಕಳಾಗಿದ್ರೇ ಸ್ವಲ್ಪ ಆಯಸ್ಸು ಜಾಸ್ತಿ, ಜೀವನದಲ್ಲಿ ನೆಮ್ಮದಿ ಇರುತ್ತೆ, ಇಲ್ಲಾಂದರೆ ನಿನ್ನ ಗಂಡ ಪೆಂಗ ಇದ್ದಾನಲ್ಲ ಅವನ ಥರ ಬೇತಾಳೋ ಥರ ನೇತಾಡ್ಬೇಕಾಗುತ್ತೆ ಅಂತ ಸೂರ್ಯ ರೋಹಿಣಿಗೆ ಹೇಳಿದಾಗ ರೋಹಿಣಿ, ಆ ಥರ ಎಲ್ಲ ಮಾತಾಡಬೇಡಿ, ಊಟ ನಾನೇ ಹಾಕ್ಕೊಡ್ತಿದ್ದೆ ಅಂತೇಳಿ ಕೃಷಿಗೆ ಊಟ ಹಾಕಿ ತಟ್ಟೆಗೆ ತಿನ್ಸೋಕ್ಕೆ ಅಂತಂದೇಳಿ ರೋಹಿಣಿ ಹೋಗ್ತಾಳೆ. ಸೊ ಸೂರ್ಯ ಶಾಕ್ ಆಗ್ತಾನೆ, ಯಾಕಪ್ಪ ಅಂದರೆ ಯಾರನ್ನೂ ಸೇರದೇ ಇರೋವಂಥ ರೋಹಿಣಿ ಕೃಷ್ಗೆ ಊಟ ತಿನ್ಸೋದು ನೋಡಿ ಅವನಿಗೆ ಮನಸ್ಸಲ್ಲಿ ಅನುಮಾನ ಬರುತ್ತೆ, ಈ ಪೌಡ್ರ ಮುಂದೇನೋ ಬ್ಯಾಕ್ಗ್ರೌಂಡ್ ಇರೋ ಹಂಗೈತಲ್ಲ, ಅದೇನು ಅಂತ ಸತ್ಯ ಬಿಟ್ಕೊಡ್ತಿಲ್ಲಲ್ಲ, ಏನಿರ್ಬೋದು ಈ ಪೌಡ್ರ ಮುಂದೆ ಅಂತ ಯೋಚನೆ ಮಾಡ್ಬೇಕಾರೆ, ಅಮ್ಮ ಇವ್ರು ಊಟ ತಿನ್ನಿಸ್ತಾರಂತೆ, ಏನೋ ಎಂತೋ ಎಲ್ಲೋ ಮಿಸ್ ಹೊಡಿತಾ ಇದೆ, ನಂಬೋಕ್ಕಾಗ್ತಾ ಇಲ್ಲ, ಬನ್ನಿ ಅಮ್ಮ ನೀವು ಊಟ ಮಾಡಿ, ಆಮೇಲೆ ನಿಧಾನಕ್ಕೆ ಮೀನಾ ಬರ್ತಾಳೆ ಹೋಗುವಂತೆ ಅನ್ನೋ ಅಷ್ಟೊತ್ತಿಗೆ ಮೀನಾ ಬರ್ತಾಳೆ. ಮೀನಾ ಬಂದ ತಕ್ಷಣ, ಏನು ಆಂಟಿ, ಏನಮ್ಮ ಎಲ್ಲ ಕ್ರಿಶ್ ಎಲ್ಲ ಹುಷಾರಾಗಿದ್ದಾನ, ಊಟ ಮಾಡಿದ್ರಾ, ಮಧ್ಯಾಹ್ನಕ್ಕೆ ಊಟ ಮಾಡಿಟ್ಟು ಹೋಗಿದ್ದೆಲ್ಲ ಊಟ ಮಾಡಿದ್ರಮ್ಮ ಅಂತಂದೇಳಿ ಮೀನಾ ಕೇಳಿದಾಗ ರೋಹಿಣಿ ತಾಯಿ, ಹೌದಮ್ಮ ಇವಾಗ ತಾನೇ ಎದ್ದ, ಸ್ವಲ್ಪ ರೆಸ್ಟ್ ಮಾಡ್ತಿದ್ದ, ಇವಾಗ ತಾನೇ ಎದ್ದ, ಸೊ ಅದಕ್ಕೆ ನಾನು ಇಲ್ಲೇ ಕೂರಿಸ್ಕೊಂಡು ಅವನ ಜೊತೆ ಮಾತಾಡ್ತಾ ಇದ್ದೆ, ಹಾಗೇನಿಲ್ಲ ಹುಷಾರಾಗಿದ್ದಾನೆ ಅಮ್ಮ ಅಂತ ಹೇಳ್ತಾರೆ. ಆಗ ಮೀನಾ, ಅಮ್ಮನೇ ಇವತ್ತೊಂದಿನ ನಾಳೆ ಬ್ಯಾಂಡೇಜನ್ನು ಬಿಚ್ಚಿಸ್ಕೊಂಬರಕ್ಕೆ ಹೋಗ್ತೀವಲ್ಲ, ಬ್ಯಾಂಡೇಜ್ ಬಿಚ್ಚಿಸ್ಕೊಂಬಂದ್ಮೇಲೆ ಎಲ್ಲ ಕ್ಲಿಯರಾಗಿ ತುಂಬ ಚೆನ್ನಾಗಿ ಆಗ್ತಾನೆ, ಅವನ್ನೆಲ್ಲರೂ ನೋಡ್ಬೋದು, ನಿಮ್ಮನ್ನು ಎಲ್ಲರನ್ನೂ ನೋಡ್ಬೋದು ಅಂತ ಮೀನಾ ಹೇಳಿದಾಗ ಕ್ರಿಶ್, ನಮ್ಮ ಅಮ್ಮನ್ನು ಕೂಡ ನೋಡ್ಬೋದು ಅಲ್ವಾ ಮೀನಾ ಆಂಟಿ ಅಂತ ಕೇಳಿದಾಗ ರೋಹಿಣಿ ತಾಯಿ ಬೆಬ್ಬೆಬ್ಬ ಅಂತ ತಡವರ್ಸ್ತಿರ್ಬೇಕಾರೆ ಮೀನಾ, ಅವ್ರ ಅಮ್ಮ ಅಂದರೆ ಯಾರಮ್ಮ ಅಂತ ಕೇಳಿದಾಗ ರೋಹಿಣಿ ತಾಯಿ, ಅಲ್ಲಮ್ಮ ಅವ್ರ ಅಮ್ಮನ ಫೋಟೋ ನೋಡ್ತೀನಿ ಅಂತಿದ್ದ, ಸೊ ಅದನ್ನು ಈಗ ಈ ರೀತಿ ಹೇಳ್ತಿದ್ದಾನೆ ಅಂತ ಹೇಳ್ತಾಳೆ. ಅದಾದಮೇಲೆ ಸೂರ್ಯ ಬರ್ತಾನೆ, ಏನು ಮೀನಾ ಇಷ್ಟೊಂದು ಲೇಟು, ಸಂಜೆ ಆಗೋಗ್ಬಿಟ್ಟೈತೆ, ಬೇಗ ಬರ್ತೀನಿ ಅಂತ ಹೋದೆ, ಆ ಬಜಾರಿ ಬಾಯಿ ಬಡಿಕಿ ಬೇಗ ಬೇಗ ಹೂ ಕಟ್ಟೋದು ಕಲೀಲಿಲ್ವಾ ಅಂತಂದೇಳಿ ಸೂರ್ಯ ಪೂಜೆಗೆ ಅಂದಾಗ, ಹಾಗೆ ನಿಲ್ರಿ, ಅವ್ರು ಕಲ್ತರು, ಅವ್ರು ನನಗೋಸ್ಕರ ನಾನ್ ವೆಜ್ ಎಲ್ಲ ತರಿಸಿದ್ರಲ್ವ, ಸೊ ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ಬಂದೆ ರೀ ನಿಧಾನಕ್ಕೆ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ, ಮೀನಾ ಇವತ್ತೇನು ನಡೀತು ಗೊತ್ತೇನಮ್ಮ, ಇವತ್ತೊಂದು ಆಶ್ಚರ್ಯ ನಡೀತಮ್ಮ, ಪೌಡ್ರಮ್ಮ ಇವನಿಗೆ ಊಟ ಹಾಕಿ ತಿನ್ನಿಸ್ತಾ ಇದ್ರು ಕಣಮ್ಮ ಅಂತಂದೇಳಿ ಸೂರ್ಯ ಹೇಳಿದಾಗ ಮೀನಾ, ಹಾಗೆ ನಿಲ್ರಿ, ಮಕ್ಕಳಾಗಲಿ ಬಿಡಲಿ ಎಲ್ಲರಲ್ಲೂ ತಾಯಿ ಗುಣ ಇದ್ದೇ ಇರುತ್ತೆ ರೀ, ನಾವು ಅದನ್ನು ಅವಮಾನಿಸ್ಬಾರ್ದು ಅಂತ ಮೀನಾ ಹೇಳಿದಾಗ ಸೂರ್ಯ, ಅಮ್ಮ ತಾಯಿ ನಿನ್ನ ಥರ ನಮಗೆ ಬರಲ್ಲ ಅಂತ ಅಂದಾಗ ಮೀನಾ, ನೋಡಿ ನೀವೇ ಈಗ ನನಗೆ ಅಮ್ಮ ತಾಯಿ ಅಂದೆ, ನನಗೆ ಮಕ್ಕಳಾಗಿಲ್ಲ, ಆದರೂ ನೀವು ನನ್ನ ಅಮ್ಮ ತಾಯಿ ಅಂದೆ, ಅದೇ ರೀತಿ ರೀ ಎಲ್ರಿಗೂ ಇರುತ್ತೆ, ಯಾರು ಕೆಟ್ಟವರಲ್ಲ ಅಂತಂದೇಳಿ ಅಂದಾಗ ಸೂರ್ಯ,
ಇಲ್ಲ ಕಣ ಮಮ್ಮಿ, ನಾ ಇಷ್ಟು ದಿನ ಯಾರನ್ನೂ ಸೇರದೇ ಇರೋರು ಸಡನ್ನಾಗಿ ಈ ರೀತಿ ಊಟ ತಿನ್ನಿಸೋದು. ಅವತ್ತು ನೋಡಿರೆ ಬಾ ನಾನೇ ರೂಮ್ ಬಿಟ್ಕೊಡ್ತೀನಿ, ನಮ್ಮ ರೂಮೇ ಬಿಟ್ಕೊಡ್ತೀವಿ ಅಂದರೆ ಏನು ಇಂಥ ಕಾಳಜಿ ಅಂತ ಗೊತ್ತಾಗ್ತಿಲ್ಲ. ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಮೀನಾ. ಆ ಪೌಡ್ರ ಮುಂದೇನೋ ಬ್ಯಾಕ್ಗ್ರೌಂಡ್ ಐತೆ ಗೊತ್ತಿಲ್ಲ ಅಷ್ಟೇ. ಕಂಡು ಹಿಡಿತೀನಿ, ಬಿಡಲ್ಲ ನಾನು, ಇಷ್ಟರಲ್ಲೇ ಕಂಡು ಹಿಡಿತೀನಿ. ಆ ಪೌಡ್ರಮ್ಮನ ಮೇಲೆ ನಾನೊಂದು ಕಣ್ಣು ಇಟ್ಟಿರ್ತೀನಿ ಮೀನಾ ಅಂತಂದೇಳಿ ಸೂರ್ಯಗೆ ಮೀನಾ ಹೇಳ್ತಾಳೆ. ಮೀನಾ ನೀವು ಎಷ್ಟು ಹೇಳಿರೋ ಅಷ್ಟೇ ಬದಲಾಗಲ್ಲ, ಏನಾದರೂ ಮಾಡ್ಕೊಳ್ಳಿ ನೀವು ಅಂತಂದೇಳಿ ಮೀನಾ ಸೂರ್ಯಗೆ ಹೇಳ್ತಾಳೆ. ಅದಾದಮೇಲೆ ಸೂರ್ಯ ಕ್ರಿಶ್ ಬನ್ನಿ ಕ್ರಿಶ್ ಆಟ ಆಡೋಣ, ಊಟ ಮಾಡಿದ್ದೆಲ್ಲ ಆಯಿತು ಆಟ ಆಡೋಣ ಅಂತಂದೇಳಿ ಕೃಷ್ಣ ಕರ್ಕೊಂಡು ಹೋಗ್ತಾನೆ. ಆಗ ರೋಹಿಣಿ ಅಯ್ಯೋ ನನ್ನ ಪ್ಲ್ಯಾನ್ ಎಲ್ಲ ಫೇಲ್ ಆಯಿತು, ಇವತ್ತೊಂದಿನ ತಾನೇ, ನಾಳೆ ಬ್ಯಾಂಡೇಜ್ ಬಿಡ್ಸೋಕ್ಕೆ ಅಂತ ಹೋದಾಗ ಅಲ್ಲ ಸಂಗೇನೆ ಅವ್ರನ್ನ ಊರಿಗೆ ಕಳಿಸ್ಬಿಡ್ಬೇಕು ಹೇಗಾದರೂ ಮಾಡಿ ಅಂತಂದೇಳಿ ರೋಹಿಣಿ ಮೈಂಡಲ್ಲೇ ಪ್ಲ್ಯಾನ್ ಮಾಡ್ಕೊತಾ ಇರ್ತಾಳೆ. ಇದು ನಾಳಿನ ಸಂಚಿಕೆ. ಇಷ್ಟು ನಮಗೆ ಅಪ್ಡೇಟ್ ಬಂದಿರೋ ಪ್ರಕಾರ ಇಷ್ಟೇ ಗೊತ್ತಿರೋದು. ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.